friends, good morning, welcome back to my YouTube channel. ನಮ್ಮ ಫ್ಯಾಮಿಲಿ ಜೊತೆ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಅಂತಂದು ನಾನು ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ ನಮ್ಮ ಜೊತೆ. ಇವರು ನಮ್ಮ ಅಕ್ಕ, ನನ್ನ ಮಗಳು ಈಗ ರೆಡಿ ಆಗಿದ್ದಾಳೆ. ಹಾಯ್ ಅಚ್ಚು. Hi. ಎಲ್ಲಿಗೆ ಹೋಗ್ತಾ ಇದೀಯಾ? We are going to Hampi. ಹಾ, ಯಾರ್ಯಾರು? By all families. All family, with family. Joint family. Joint family ಆ? ಯಾರ್ಯಾರು ಹೊಂಟಿವ್ರಿ? My father, my big sister, and little sister, Goyaba, and mom. ಓಕೆ. ನಿಮ್ ಬಿಗ್ ಸಿಸ್ಟರ್ ನೇಮ್ ಏನು ಹೇಳು? ಶೋ ಎಲ್ಲದಾಳ ನಿಮ್ ಕಾಕ? ಬಲ್ ತೋರಿಸ್ತೀನಿ ಬಾ. ಫ್ರೆಂಡ್ಸ್, ಇದು ಹೋಗೋ ದಾರಿಯಲ್ಲಿ ಅಂಜನಾದ್ರಿ ಬೆಟ್ಟ ಸಿಗುತ್ತೆ. ಇದು ಹನುಮಾನ್ ಜನ್ಮಸ್ಥಳ ಅಂತಂದು. ಬಟ್ ಇದು 500 ಸ್ಟೆಪ್ಸ್ ಇದೆ. ಬಟ್ ಹೋಗೋಕ್ಕಾಗಲಿಲ್ಲ, ನಾವು ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತ ಬಂದ್ವಿ. ಫ್ರೆಂಡ್ಸ್, ಇವಾಗ ನಾವು ಹಂಪಿ ರೀಚ್ ಆದ್ವಿ. ಇವಾಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ಐತಿಹಾಸಿಕ ಸ್ಥಳ ಇದು 1336ರಿಂದ 1565ವರೆಗೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಫ್ರೆಂಡ್ಸ್, ಹಂಪಿಯ ಮೊದಲ ಹೆಸರು ಪಂಪ ಎಂದಿತ್ತಂತೆ, ಅಂದರೆ ತುಂಗಭದ್ರಾ ನದಿ ಎಂದರ್ಥ. ಮತ್ತು ವರ್ಷಗಳ ಕಳೆದಂತೆ ಇದನ್ನು ವಿಜಯನಗರ ಅಥವಾ ವಿರೂಪಾಕ್ಷಪುರ ಎಂದು ಕರೆಯುತ್ತಿದ್ದರಂತೆ. ಮತ್ತು ಆಲ್ಸೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಹಂಪಿ ಅಂತಂದು 1986ರಲ್ಲಿ ಘೋಷಿಸಲಾಯಿತು. ಆಗಿನ ಕೃಷ್ಣದೇವರಾಯರ ಕಾಲದಿಂದ ಇದನ್ನು ಹಂಪಿ ಬಜಾರ್ ಎಂದು ಕರೀತಾ ಇತ್ತು. ಮತ್ತು ವಿಜಯನಗರ ಸಾಮ್ರಾಜ್ಯವನ್ನು ಪ್ರಪಂಚದಲ್ಲಿ ರಿಚೆಸ್ಟ್ ಎಂಪೈರ್ ಅಂತಂದು ಕರೆಯಲಾಗ್ತಿತ್ತು. ಯಾಕೆ ಅಂದರೆ ಇಲ್ಲಿ ವಿರೂಪಾಕ್ಷ ಟೆಂಪಲ್ ಮುಂದಗಡೆ ಚಿನ್ನ, ಆಭರಣ, ವಜ್ರ ಎಲ್ಲವನ್ನು KG ಗಂಟಲೆ ಮಾರ್ತಾಯಿದ್ರು ಮತ್ತು ಬೇರೆ ದೇಶಗಳಿಂದ ಬಂದು ತೊಗೊತಾ ಇದ್ರು. ಸೊ ಅದಕ್ಕೆ ಇದನ್ನು ವರ್ಲ್ಡ್ ರಿಚೆಸ್ಟ್ ಎಂಪೈರ್ ಅಂತಂದು ಕರೆಯುತ್ತಾರೆ. ಇವಾಗ ಇನ್ಸೈಡ್ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಇಲ್ಲೇ ತುಂಬ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಅಂತೂ ತುಂಬ ಸೂಪರಾಗಿ ಕಾಣ್ತಾ ಇದೆ. ನಮ್ಮ ಹಿರಿಯರು ಹೇಳೋರು ಹಂಪಿನ ಇಲ್ಲಿ ಯಾಕೆ ಸ್ಥಾಪನೆ ಮಾಡಿದರು ಅಂದರೆ ಆ್ಯಕ್ಚುಲಿ ಮುಂಗುಸಿ ಮತ್ತು ಹಾವು ಹೊಡೆದಾಡ್ತವು. ಬಟ್ ಇಲ್ಲಿ ಈ ಪ್ಲೇಸಲ್ಲಿ ತುಂಬ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ರಂತೆ ಮುಂಗುಸಿ ಮತ್ತು ಹಾವು. ಸೊ ಇದನ್ನು ನೋಡಿದ ಹಕ್ಕಬುಕ್ಕರು ತುಂಬ ಚೆನ್ನಾಗಿದೆ ಪ್ಲೇಸು ಅಂತಂದು ಇಲ್ಲೇ ಸ್ಥಾಪನೆ ಮಾಡಿದರಂತೆ. ಮತ್ತು ಇದು ಹಂಪಿಯಲ್ಲಿ ಬಂಗಾರದ ಮಳೆನೇ ಸುರಿತಿತ್ತು. ಸೊ ಅದಕ್ಕೆ ಇದನ್ನು ಶ್ರೀಮಂತ ವಿಜಯನಗರ ಸಾಮ್ರಾಜ್ಯ ಅಂತಂದು ಹೇಳಲಾಗಿದೆ ಅಂತಂದು ಹೇಳ್ತಾರೆ. ಗಾಯ್ಸ್, ಇದೇ ವಿರೂಪಾಕ್ಷ ಟೆಂಪಲ್ ಇನ್ಸೈಡ್ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರು ಎಲ್ಲ. ಮೊದಲು ಎಲ್ಲ ಇಲ್ಲೇ ಶೂಟಿಂಗ್ ಅದೆಲ್ಲ ಆಗೋದು. ಮತ್ತು ಒಂದು ಕನ್ನಡ ಮೂವಿ ಇದೆ ಅಲ್ಲ, ಬೆಳ್ಳಿ ಕಾಲುಂಗರ, ಅದರಲ್ಲಿ ಮಾಲಾಶ್ರೀ ಕೇಳಿಸಿದರೆ ಕಲ್ಲು ಕಲ್ಲಿನಲ್ಲಿ ಇಲ್ಲೇ ಅದು ಶೂಟಿಂಗ್ ಆಗಿರೋದು. ಮತ್ತು ನಾವು ಇವಾಗ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇದೆ, ನೀವು ನೋಡ್ಬೋದು. ಇದೇ ಒಳಗಡೆ ಇರುವ ಗರ್ಭಗುಡಿ ವಿರೂಪಾಕ್ಷ ಟೆಂಪಲ್. ಬಟ್ ದೇ ಆರ್ ನಾಟ್ ಅಲೌಡ್ ದ ಕ್ಯಾಮ್ರಾ, ಸೊ ಐ ಆಮ್ ನಾಟ್ ಟೇಕಿಂಗ್. ಗೈಸ್, ವಿರೂಪಾಕ್ಷ ಟೆಂಪಲಲ್ಲಿ ಒಂದು ಮಿಸ್ಟ್ರಿ ಇದೆ. ಅದು ಏನಂದರೆ ಫ್ರೆಂಡ್ಸ್, ಇದು ಗರ್ಭಗುಡಿಯಲ್ಲಿ ಒಂದು ಹೋಲ್ ಇದೆ. ಇದು ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ. ಮತ್ತು ವಿರೂಪಾಕ್ಷ ಟೆಂಪಲ್ ಮುಂದಗಡೆ ಗೋಪುರ ಇದೆಯಲ್ಲ, ಅದು ಇಲ್ಲೇ ಶಾಡೋ ಆಗಿ ತೋರಿಸುತ್ತೆ. ನೀವು ನೋಡ್ಬೋದು, ತುಂಬ ಸುಂದರವಾಗಿ ಕಾಣುತ್ತೆ. ಸೊ ಆವಾಗಿನ ಕಾಲದಲ್ಲೇ ಇಷ್ಟು ಬ್ರಿಲಿಯಂಟಾಗಿ ಐಡಿಯಾ ಮಾಡಿದ್ದು ತುಂಬ ಚೆನ್ನಾಗಿದೆ. ಮತ್ತೆ
ಶ್ರೀ ರತ್ನ ಗರ್ಭ ಗಣಪತಿ ಕತ್ತಲ್ಲ ಐತಿ ಕಾಣವಲ್ಲ ಸಿಂಗಲ್ ಸ್ಟೋನ್ ಕಾಣತೈತೆ ಇದು ಸಕ್ಕತ್ತಾಗಿ ನೋಡಿ ಇದು ಚೆನ್ನಾಗಿದೆ ವಾವ್ ಏನಿದು ವಾವ್ ಸಖತ್ತಾಗಿ ಕಾಣತೈತಲ್ಲ ವೆರಿ ನೈಸ್ ವಾವ್ ಸಖತ್ತಾಯ್ತಲ್ಲ ಗಾಯ್ಸ್ ಇದು ತುಂಗಭದ್ರಾ ನದಿ ವಾಟರ್ ಅಂತೂ ತುಂಬ ಕ್ಲಿಯರ್ ಕ್ರಿಸ್ಟಲ್ ಆಗಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ನದಿಯಲ್ಲಿ ಸ್ನಾನ ಮಾಡೋರು ಮಾಡ್ಬೋದು ಮತ್ತು ಇಲ್ಲಿ ಹಂಪಿಯಲ್ಲಿ ಎವ್ರಿ ಸ್ಟೋನ್ ಟೆಲ್ ಎ ಬ್ಯೂಟಿಫುಲ್ ಸ್ಟೋರಿ ಒಂದಿದ್ದೇ ಇರುತ್ತೆ ಯಾವುದಾದ್ರೂ ಸ್ಟೋರಿ ಮತ್ತು ಇಲ್ಲಿ ಅನ್ನ ಪ್ರಸಾದನೂ ಸಿಗುತ್ತೆ ನೀವು ಬೇಕಂದರೆ ಊಟ ಮಾಡ್ಬೋದು ಟೊಟ್ಟಾಯಿ ಸಿಗುತ್ತೆ ಫ್ರೆಂಡ್ಸ್ ನಾವು ವಿಠ್ಠಲ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ವಿ ಬಟ್ ದೂರ ಆಗುತ್ತೆ ಅಂತಂದರು ಸೊ ಅದಕ್ಕೆ ನಾವು ಇವಾಗ ಸಾಸಿವೆ ಕಾಳು ಗಣಪತಿಗೆ ಹೋಗಿ ಆಮೇಲೆ ವಿಠ್ಠಲ ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಸಾಸಿವೆ ಕಾಳು ಗಣಪತಿಗೆ ಬಂದ್ವಿ ನೀವು ನೋಡ್ಬೋದು ಇಲ್ಲಿ ಹಂಪಿಯಲ್ಲಿ ಅತಿ ಪ್ರಸಿದ್ಧವಾದ ಗಣೇಶ ಅಂತಂದರೂ ಹೇಳ್ಬೋದು ಈ ಗಣೇಶ ಚತುರ್ಭುಜ ಅವತಾರಿ ಇದ್ದಾನೆ ಈ ವಿಗ್ರಹದಲ್ಲಿ ಗಣೇಶ ಒಂದು ಕೈಯಲ್ಲಿ ಪಾಶ ಹಿಡ್ಕೊಂಡಿದ್ದಾನೆ ಇನ್ನೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾನೆ ಮೂರನೇ ಕೈಯಲ್ಲಿ ಮೋದಕ ಹಿಡ್ಕೊಂಡಿದ್ದಾನೆ ನಾಲ್ಕನೇ ಕೈಯಲ್ಲಿ ಮುರಿದ ದಂತವಿದೆ ಅದಕ್ಕೆ ಇದನ್ನು ಚತುರ್ಭುಜ ಅವತಾರಿ ಅಂತಂದು ಹೇಳ್ತಾರೆ ಮತ್ತು ಈ ವಿಗ್ರಹದ ವಿಶಿಷ್ಟ ಏನಂತಂದರೆ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಮತ್ತು ಇದು 8 ಅಡಿ ಹೈಟ್ ಇದೆ ಅಂತೆ ಫ್ರೆಂಡ್ಸ್ ನೀವು ಬ್ಯಾಕ್
ಸೈಡು ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ಒಂದು ವೈಶಿಷ್ಟ್ಯ ಏನಂತಂದರೆ ಗೌರಿ ಗಣೇಶನ್ನ ಎತ್ಕೊಂಡು ಹಾಗೆ ಕೂತಿದ್ದಾಳೆ. ನೀವು ನೋಡ್ಬೋದು, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಲೆಂದಿ ಆದ ಕಾರಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಠಲ್ ಟೆಂಪಲ್ ಆ್ಯಂಡ್ ಸ್ಟೋನ್ ಚಾರಿಯೇಟ್ ಅನ್ನು ತೋರಿಸ್ತೀನಿ. ಮತ್ತು ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.